ದೇಶದ ಮೊದಲ ಪ್ರಜೆ, ರಾಷ್ಟ್ರಪತಿ, ರಾಜ್ಯದ ಮೊದಲ ಪ್ರಜೆ, ರಾಜ್ಯಪಾಲ, ಜಿಲ್ಲೆಯ ಮೊದಲ ಪ್ರಜೆ, ಮೇಯರ್. ರಾಷ್ಟ್ರಪತಿ ಕುರಿತು ಹೇಳ್ಬೇಕೀಗ. ಹೆಂಗ ರಾಷ್ಟ್ರಪತಿ ಕುರಿತು ಎಷ್ಟನೇ ವಿಧಿ ಹೇಳ್ತದ? 52ನೇ ವಿಧಿ. 52ರಿಂದ 62. 52ನೇ ವಿಧಿ ಏನು ಹೇಳ್ತದ? ರಾಷ್ಟ್ರಪತಿ. 53 ಚುನಾವಣೆ, ಕಾರ್ಯಾಂಗಿ ಅಧಿಕಾರಗಳು. 54 55 ಚುನಾವಣೆ, 56 ಅಧಿಕಾರಾವಧಿ, 57 ಮರು ಆಯ್ಕೆ, 58 ಅರ್ಹತೆ, 59 ವೇತನ, 60 ಮಹಾಭಿಯೋಗ, 61 ಪದಚ್ಯುತಿ, 62 ರಾಷ್ಟ್ರಪತಿ ಸೀಟ್ ಖಾಲಿ ಆದಾಗ ರಾಷ್ಟ್ರಪತಿಯನ್ನು 6 ತಿಂಗಳ ಒಳಗೆ ನೇಮಕ ಮಾಡಬೇಕು. ರಾಷ್ಟ್ರಪತಿ ಕಾರ್ಯಾಂಗಿ ಅಧಿಕಾರಗಳು ಬರ್ತಾವೆ. ಕಾರ್ಯಾಂಗೀಯ, ಶಾಸಕಾಂಗೀಯ, ನ್ಯಾಯಾಂಗೀಯ, ಹಣಕಾಸಿನ ಮತ್ತು ತುರ್ತು ಪರಿಸ್ಥಿತಿ ಮತ್ತು ಇತರ ಅಧಿಕಾರಗಳು. ಮೊಟ್ಟ ಮೊದಲನೇದಾಗಿ ಕಾರ್ಯಾಂಗೀಯ ಅಧಿಕಾರಗಳು. ಹೌದಾ? ಕಾರ್ಯಾಂಗಿ ಅಧಿಕಾರಗಳು ಯಾವ್ಯಾವ ಪಟ ಹೇಳ್ಬೇಕು. ಹೆಂಗೆ? ರಾಷ್ಟ್ರಪತಿಯವರ ಹಣಕಾಸಿನ ಅಧಿಕಾರಗಳು 112 ಏನು ಹೇಳ್ತದೆ? 112 ಬಜೆಟ್, 113 ಕೇಂದ್ರ ಸರ್ಕಾರದ ಹಂಚಿಕೆ, ಕೇಂದ್ರ ಸರ್ಕಾರದ ಸಂಚಿತ ನಿಧಿ, 117 ಹಣಕಾಸಿನ ಆಯೋಗ, ಹೊಸ ಹಣಕಾಸು ಮಸೂದೆ ಮಂಡಿಸುವಾಗ ರಾಷ್ಟ್ರಪತಿಯವರ ಅನುಮತಿ ಪಡೆಯೋದು. 274 ನ್ಯೂ ಟ್ಯಾಕ್ಸ್, ಹೊಸ ತೆರಿಗೆ. ನಮ್ಮ ದೇಶದಲ್ಲಿ ಹೊಸ ತೆರಿಗೆ ಹಾಕಬೇಕಾದ್ರೆ ರಾಷ್ಟ್ರಪತಿಯವರ ಪೂರ್ವ ಅನುಮತಿ ತಗೋಬೇಕು. 274. ಆಮೇಲೆ 266 ಹಣಕಾಸಿನ ಸಂಚಿತ ನಿಧಿ. 267 ಸಾದಿಲ್ವಾರ್ ನಿಧಿ ಅಥವಾ ಎಮರ್ಜೆನ್ಸಿ ಫಂಡ್. 280 ಕೇಂದ್ರ ಸರ್ಕಾರದ ಹಣಕಾಸು ಆಯೋಗ. ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಯಾರು ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅರವಿಂದ್ ಪನಗರಿಯ. ಅವಧಿ ಬಂದರೆ 2026ರಿಂದ 2030. ಇಲ್ಲಿಗೆ ಹಣಕಾಸಿನ ಅಧಿಕಾರಗಳು ಮುಗೀತು. ರಾಷ್ಟ್ರಪತಿಯವರ ಕಾರ್ಯಾಂಗೀಯ, ನ್ಯಾಯಾಂಗೀಯ ಅಧಿಕಾರಗಳು ಯಾವ್ಯಾವ ಅಂದರೆ 72ನೇ ವಿಧಿ ಏನು ಹೇಳ್ತದೆ? 72ನೇದು ಇದು ಮಂತ್ರಿಮಂಡಲ ರಚನೆ. ಅದು 53 ಕ್ಷಮಾದಾನ ಅಲ್ಲ. ಗಲ್ಲು ಶಿಕ್ಷೆ ಯಾರಿಗಾದರೂ ಆದರೆ ಕ್ಷಮಾಪಣೆ ಮಾಡುವ ಅಧಿಕಾರ ಯಾರಿಗಿರ್ತದೆ? ರಾಷ್ಟ್ರಪತಿಗೆ ಇರ್ತದೆ. 72 ಕ್ಷಮಾದಾನ. ನೆಕ್ಸ್ಟ್ 266 ಆದ್ರೆ ಸಂಚಿತ ನಿಧಿ. 267 ಆದ್ರೆ ಎಮರ್ಜೆನ್ಸಿ ಫಂಡ್ ಅಥವಾ ಸಾದಿಲ್ವಾರ್ ನಿಧಿ. 280 ಬಂದ್ರೆ ಕೇಂದ್ರ ಹಣಕಾಸು ಆಯೋಗ. 72ನೇ ವಿಧಿ ಬಂದರೆ ಕ್ಷಮಾದಾನ. ಹೌದಾ? 113 ಬಂದರೆ ಕೇಂದ್ರ ಸಂಚಿತ ನಿಧಿ. ಆಯಿತಾ? ಆಮೇಲೆ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿಗಳು. ಹೌದಾ? ತುರ್ತು ಪರಿಸ್ಥಿತಿ ಅಧಿಕಾರಗಳು. ಯಾವುದೇ ಒಂದು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕಾದ್ರೆ ಯಾರ ಅನುಮತಿ ಬೇಕು? ರಾಷ್ಟ್ರಪತಿಯವರ ಅನುಮತಿ ಬೇಕು. ತುರ್ತು ಪರಿಸ್ಥಿತಿಯಲ್ಲಿ 3 ಪ್ರಕಾರಗಳು ಬರ್ತಾವೆ. ಯಾವ್ಯಾವು? ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯದಲ್ಲಿ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ, ಆಮೇಲೆ ಆಂತರಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಬರ್ತಾವೆ. 352ನೇ ವಿಧಿ ಏನು ಹೇಳ್ತದೆ? 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇಲ್ಲಿವರೆಗೂ ಎಷ್ಟು ಬಾರಿ ಏರ್ಯಾರ? ರಾಷ್ಟ್ರದಲ್ಲಿ 3 ಬಾರಿ. 1971ರಲ್ಲಿ, 1962ರಲ್ಲಿ ಭಾರತ ಮೇಲೆ ಯಾವ ದೇಶ ದಾಳಿ ಮಾಡಿತ್ತು? ಚೀನಾ ದೇಶ ದಾಳಿ ಮಾಡಿ. 71ರಲ್ಲಿ ಪಾಕಿಸ್ತಾನ ದಾಳಿ ಮಾಡಿ. 1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ. 1975 ಜೂನ್ 25. ಯಾರು? ಇಂದಿರಾ ಗಾಂಧಿ. ಆಮೇಲೆ 356 ಏನು ಹೇಳ್ತದೆ? 356 ರಾಜ್ಯದಲ್ಲಿ ರಾಜ್ಯಪಾಲರ ತುರ್ತು ಪರಿಸ್ಥಿತಿ. ಮೊಟ್ಟ ಮೊದಲು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಯಾವ ರಾಜ್ಯದ ಮೇಲೆ ಏರಲಾಗಿದೆ? ಪಂಜಾಬ್. ಅತಿ ಹೆಚ್ಚು ತುರ್ತು ಪರಿಸ್ಥಿತಿ ಅಂದರೆ ಮಣಿಪುರ. ಎಷ್ಟು ಬಾರಿ ಅಂದರೆ 10 ಬಾರಿ. ಕರ್ನಾಟಕದಲ್ಲಿ ಎಷ್ಟು ಬಾರಿ? 6 ಬಾರಿ. ಮೊಟ್ಟ ಮೊದಲು ಯಾವಾಗ?
1971. ಕರ್ನಾಟಕ ರಾಜ್ಯೋತ್ಸವ 71 1956 ಹಾಂ ನವೆಂಬರ್ ನವೆಂಬರ್ 1 ಮೊದಲ ಕರ್ನಾಟಕ ಏಕೀಕರಣ ಅಧ್ಯಕ್ಷರು ಯಾರಿದ್ದರು? ನಂಜುಂಡಯ್ಯ. ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದಾಗ ಡಿ ದೇವರಾಜ ಅರಸ್. ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಟಿ ಸಿದ್ದಲಿಂಗಯ್ಯ. ಆಯ್ತು, ತುರ್ತು ಪರಿಸ್ಥಿತಿಗಳು ಮುಗಿದು ಈಗ ಇವು ಬರಂ ನ್ಯಾಯಾಂಗ ಅಧಿಕಾರಿಗಳು. 80ನೇ ವಿಧಿ ಏನು ಹೇಳ್ತದೆ? 85 ಇದು ರಾಷ್ಟ್ರಪತಿ 12 ಜನ ನೇಮಕ ಮಾಡೋದು. 85 ಅಧಿವೇಶನಕ್ಕೆ ಕರೆಯೋದು, ಜಂಟಿ ಅಧಿವೇಶನಕ್ಕೆ ಕರೆಯೋದು. 86 ಸಂದೇಶ. 87 ಮೊದಲ ಭಾಷಣ. ಸಾರ್ವತ್ರಿಕ ಚುನಾವಣೆ ಕುರಿತು ಮೊದಲ ಭಾಷಣ. 87 ಆಯ್ತಾ. 108 ಜಂಟಿ ಅಧಿವೇಶನ. 111 ವಿಟೋ ಪವರ್. ಎಷ್ಟು ಪ್ರಕಾರಗಳು? ನಿಮ್ಮ ಪಾಕೆಟ್ ಅಂತ ಕೋಡು. ಪಾಕೆಟ್ ವಿಟೋ, ಪಾಕೆಟ್ ನಿಮ್ಮ ನಿರಂಕುಶ ವಿಟೋ, ಮರುಪರಿಶೀಲನೆ ವಿಟೋ. 111 ವಿಟೋ ಪವರ್. ವಿಟೋ 1 2 3 1 2 3 ಸುಗ್ರೀವಾಜ್ಞೆ. 1 2 4 ಬಂದ್ರೆ ಸುಪ್ರೀಂ ಕೋರ್ಟ್. 3 2 4 ಬಂದ್ರೆ ಚುನಾವಣಾ ಆಯೋಗ. ರಾಜ್ಯದಲ್ಲಿ ಸುಗ್ರೀವಾಜ್ಞೆ ರಾಜ್ಯಪಾಲರು ಏರ್ಬೇಕಂತೇಳಿ ಎಷ್ಟನೇ ಆರ್ಟಿಕಲ್ ಹೇಳ್ತದ? 200ನೇ ವಿಧಿ. 1 2 3 ಬಂದ್ರೆ ರಾಷ್ಟ್ರದಲ್ಲಿ ಸುಗ್ರೀವಾಜ್ಞೆ. ಹೌದಾ? 53ನೇ ವಿಧಿ ಏನು ಹೇಳ್ತದ? ಕಾರ್ಯಾಂಗದ ಮುಖ್ಯಸ್ಥ. ರಾಷ್ಟ್ರಪತಿ ಕಾರ್ಯಾಂಗಿ ಅಧಿಕಾರಗಳು. 74 ನಿಮ್ಮ ಶಾಲೆಯಲ್ಲಿ ಮಂತ್ರಿಮಂಡಲ ಅಲ್ಲ? 75 PM. 76 ಜನರಲ್. ಅಟಾರ್ನಿ ಜನರಲ್ ಅನ್ಬೋದು. CAG 148. 148. ಸುಪ್ರೀಂ ಕೋರ್ಟ್ 214. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಮತ್ತು ನ್ಯಾಯಾಧೀಶರ ನೇಮಕ 124. 217 ಆದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಈಗ ಮುಗಿತು. ಸುಪ್ರೀಂ ಕೋರ್ಟ್ ಮತ್ತೆ ಯಾಕೆ ಬರ್ತದೆ? ಸುಪ್ರೀಂ ಕೋರ್ಟ್ ಹೈಕೋರ್ಟ್. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಮತ್ತು ನ್ಯಾಯಾಧೀಶರ ನೇಮಕ ಅನ್ನಬೇಕು. ಆಮೇಲೆ ಇದೈತೆ 280 ಹಣಕಾಸು ಆಯೋಗ. ಹೌದಾ? 52ನೇ ವಿಧಿ ಅಂತಾರಾಷ್ಟ್ರೀಯ ಸಂಬಂಧ. 49 ಸ್ಮಾರಕಗಳ ರಕ್ಷಣೆನು ಕರಿಯ. 45 ಏಕರೂಪ. ಪೂರ್ವ ಪ್ರಾಥಮಿಕ ಶಿಕ್ಷಣ ಅಲ್ಲ. 46 SC STಗಳಿಗೆ ಶಿಕ್ಷಣ. ಕೃಷಿ ಮತ್ತು ಪಶು ಸಂಗೋಪನೆ. 48 ಪರಿಸರ ಸಂರಕ್ಷಣೆ. 48A. 14ನೇ ವಿಧಿ ಸಮಾನತೆ, ಲಿಂಗ ಭೇದ ಭಾವ. 1ನೇ ವಿಧಿ ಇಂಡಿಯಾ ದಟ್ ಈಸ್ ಭಾರತ. 4ನೇ ವಿಧಿ 2ನೇ ವಿಧಿ ರಾಜ್ಯಗಳ ಹೆಸರು. 3 ರಾಜ್ಯ ರಚನೆ. 4 ಸಂಸ್ಕೃತಿನ ಸರಳ ತಿದ್ದುಪಡಿ ಮಾಡೋದ್ರ ಮುಖಾಂತರ ಹೊಸ ರಾಜ್ಯಗಳ ರಚನೆ. 5 ಪೌರತ್ವ. 6 ಪಾಕಿಸ್ತಾನಕ್ಕೆ ಹೋದರೆಲ್ಲ ರದ್ದು ಮಾಡೋದು. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರಿಗೆ ಪೌರತ್ವ ಕೊಡೋದು. 7 ಪಾಕಿಸ್ತಾನಕ್ಕೆ ಹೋದರೆಲ್ಲ ರದ್ದು ಮಾಡೋದು. 14ನೇ ವಿಧಿ ಸಮಾನತೆ. 18 ಬಿರುದು ಬಾವಲಿಗಳ. 17 ಎಂಟೆಚಾಬಿಲಿಟಿ. 23 ಅಭಿವೃದ್ಧಿ. ಜೀತ ಪದ್ಧತಿ. 24 ಬಾಲ ಕಾರ್ಮಿಕ. 19 ಅಭಿವೃದ್ಧಿ. ಪಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಭಾರತದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಯಾವ 2 ವಿಧಿಗಳನ್ನು ರದ್ದು ಮಾಡುವಂತಿಲ್ಲ? 21 ಮತ್ತು 20. 20ನೇ ವಿಧಿ ಏನಾಗ್ತದೆ? ಅಪರಾಧಿಗಳ ರಕ್ಷಣೆ. 21 ಜೀವಿಸುವ ಹಕ್ಕು. 25 ಯಾವುದೇ ಧರ್ಮ ಸ್ವೀಕಾರ ಮಾಡಬಹುದು. 26 ಧಾರ್ಮಿಕ ಕಟ್ಟಡಗಳು. 27 ಸರ್ಕಾರಿ ಶಾಲೆಗಳಲ್ಲಿ ಧರ್ಮ ಬೋಧನೆ ಮಾಡುವಂತಿಲ್ಲ. ದಾನ ಧರ್ಮ ಸ್ವೀಕಾರ. 28 ಸರ್ಕಾರಿ ಶಾಲೆಗಳಲ್ಲಿ ಧರ್ಮ ಬೋಧನೆ ಮಾಡುವಂತಿಲ್ಲ. 29 ಸಾಂಸ್ಕೃತಿಕ ಹಕ್ಕು. ಹೌದಾ? 30 ಶೈಕ್ಷಣಿಕ ಹಕ್ಕು. 31 ಆಸ್ತಿ ಹಕ್ಕು. ಯಾವಾಗ ಎಷ್ಟನೇ ತಿದ್ದುಪಡಿ ಮೂಲಕ ರದ್ದು ಮಾಡ್ರಿ? 47 ತಿದ್ದುಪಡಿ. 42
44. 44. 32ನೇ ವಿಧಿ ಏನಾಯ್ತು? 32ನೇ ವಿಧಿ ಹಾಂ 32 ಸಂವಿಧಾನದ ಪರ್ಯಾಯಕ್ಕೂ ಪರ್ಯಾರೋಪ ಇದಕ್ಕೆ ಅಂಬೇಡ್ಕರ್ ಇದನ್ನು ಏನಂತ ಕರೆದಾನ? ಸಂವಿಧಾನದ ಹೃದಯ ಮತ್ತು ಆತ್ಮ. ಆತ್ಮ ಆತ್ಮ. ಮೈಸೂರು ರಾಜ್ಯದ ರಾಜಧಾನಿ? ಶ್ರೀರಂಗಪಟ್ಟಣ. ಅವರ ಕುಲದೇವತೆ? ಚಾಮುಂಡೇಶ್ವರಿ. ಮೈಸೂರು ಒಡೆಯರ ರಾಜಧಾನಿ? ಮೈಸೂರು. ಯಾವಾಗ ಸ್ಥಾಪನೆ ಮಾಡಿದರು? ಮೈಸೂರು ಅರಮನೆ. ರಾಜಧಾನಿ ಮೈಸೂರು ಅರಮನೆ. 1339 ಮೈಸೂರು ಅರಮನೆ ಸ್ಥಾಪನೆ. ಮೊಟ್ಟ ಮೊದಲು. ದಸರಾ ಹಬ್ಬ ಯಾರು ಸ್ಥಾಪನೆ ಮಾಡಿದರು? ರಾಜ ಒಡೆಯ. 1610. ಅವರ ಕುಲದೇವತೆ ಯಾವುದು? ಚಾಮುಂಡೇಶ್ವರಿ. ಯಾವ ಬೆಟ್ಟದ ಮೇಲೆ ಅದ? ಚಾಮುಂಡೇಶ್ವರಿ ಬೆಟ್ಟ. ಮೊದಲ ಮೈಸೂರು ಅರಮನೆ ಎಷ್ಟರಲ್ಲಿ ಸ್ಥಾಪನೆ ಮಾಡಿದರು? 1824ರಲ್ಲಿ. 1824. 1894 ಅಲ್ಲ, 1894. ಈ ಪ್ರಸ್ತುತ ಇರುವ ಮೈಸೂರು ಅರಮನೆ ಯಾವಾಗ ಸ್ಥಾಪನೆ ಮಾಡಿದರು? 1914. 12. ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿದವರು ಯಾರು? ಚಿಕ್ಕದೇವರಾಜ ಒಡೆಯ. ಮಿಡಲ್ ಒಂದು ಮೂರ್ತಿ ಸ್ಥಾಪನೆ ಮಾಡ್ತಾರೆ, ಯಾವುದು? ವಿಗ್ರಹ. ನಂದಿ ವಿಗ್ರಹ. ನೀರಿನ ಅಣಸೂತ್ರ? H2O. ಪರಿಸರ ದಿನ? ಜೂನ್ 5. ಪಂಚಾಯತಿ ದಿನ? ಏಪ್ರಿಲ್ 20. ಮಾರ್ಚ್ 20. ಮಾರ್ಚ್ 20. ಗಿಡಗಳ ಮೇಲೆ ಯಾವ ಪಕ್ಷಿ ಕೂರ್ತಾವೆ? ಗುಬ್ಬಿ. ದಿನ. ಮಾರ್ಚ್ 21. ಅರಣ್ಯ ದಿನ. ಅರಣ್ಯ ದಿನ. ಮಾರ್ಚ್ 22. ನೀರು ವಾಟರ್ ಡೇ. ವಿಶ್ವ ಜಲ ದಿನ. ಮಾರ್ಚ್ 24. ಮಾರ್ಚ್ 24 ವಾತಾವರಣ. 25. 25 ಯಾವ ರೋಗ ಬರ್ತದ? TB ರೋಗ ದಿನ. TB ರೋಗ ದಿನ ನೋಡಪ್ಪ. ಏಡ್ಸ್ ದಿನ ಬಂದ್ರೆ ಡಿಸೆಂಬರ್ 1. ಡಿಸೆಂಬರ್. ಇಷ್ಟು ನೆನಪಿಡಬೇಕು. ಮತ್ತು ಯಾವ್ದು